ಶಿರಾಯಿಂದ ಬಡವನಹಳ್ಳಿ ಸುಮಾರು 20 ಕಿಲೋಮೀಟ್ರ್ 22 ಕಿಲೋಮೀಟ್ರು 28 ಕಿಲೋಮೀಟ್ರು ಅದು ಭಾರತ ಸರ್ಕಾರ ಹೈವೇ ಬರ್ತಾ ಇದೆ. ಅದಕ್ಕೆ 580 ಕೋಟಿ ರೂಪಾಯಿಗಳ ಸ್ಯಾಂಕ್ಷನ್ ಆಗಿ ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಪ್ಯಾಕೇಜು 7 ರಾಜ್ಯಗಳು ಇವತ್ತು ಅದನ್ನು ಡಿಮ್ಯಾಂಡ್ ಇಟ್ಟಿದ್ವಿ. ಆ 7 ರಾಜ್ಯಗಳ ಮಾಹಿತಿಯನ್ನು ಕೊಡ್ತೀನಿ. ನಾನು ಇಲ್ಲೇನು ಮಾತಾಡ್ತಾ ಇದ್ದೀನಿ ವಸ್ತುಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ. ಸುಳ್ಳನ್ನು ಹೇಳಿ ರೈಲ್ ಬಿಡ್ತಾರೆ ಅನ್ನೋದನ್ನು ಬಿಟ್ಟು ನಾವು ರೈಲ್ ಬಿಡೋಕ್ಕೆ ಬಂದಿಲ್ಲ. ರೈಲನ್ನು ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ನಾವು ರೈಲನ್ನು ಯಾವ ಟ್ರ್ಯಾಕ್ನಲ್ಲಿ ಓಡಿಸಿದ್ರೆ ಏನಾಯ್ತದೆ ಅನ್ನೋದು 45 ವರ್ಷದ ನನ್ನದೇ ಆದಂಥ ಅನುಭವ ಇದೆ. ಅದಕ್ಕೆ ಬಂದಿದ್ದೀವಿ ಇಲ್ಲಿ. ಅದಕ್ಕೂ ಕೂಡ ಈಗಾಗಲೇ ಅನುಮತಿ ಹೋಗಿದೆ, ಟೆಂಡರ್ ಆಗ್ತಾ ಇದೆ. ಅಕ್ವಿಜೇಷನ್ನು ಕೆಲಸ ಪ್ರತಿಯೊಂದು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅದನ್ನು ಕೂಡ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಇದಲ್ದಿರ ಬೆಂಗಳೂರಲ್ಲಿದ್ದರು ಭೂ ಸ್ವಾಧೀನ ಅಧಿಕಾರಿ, ತುಮಕೂರು ಬಂದರೆ ಅವನು ಮಹಾರಾಜ ಬಂದಂಗೆ. ರೈತರ ಜಮೀನುಗಳಿಗೆ ದುಡ್ಡು ಕೊಡು ಅಂತ ಅಂದರೆ ಏನೆಲ್ಲ ಅಲ್ಕ ಕೆಲಸ ಆಗ್ತಾಯಿತ್ತು. ಅದಕ್ಕೋಸ್ಕರವಾಗಿ ತುಮಕೂರಿಗೆ ವರ್ಗಾವಣೆ ಮಾಡೋದನ್ನು ನಮ್ಮ ಅಧಿಕಾರಿಗಳು ರಾಜ್ಯ ಸರ್ಕಾರ ನನ್ನ ಮಾತಿಗೆ ಸ್ಪಂದನೆ ಮಾಡಿ ಆದೇಶವನ್ನು ಮಾಡಿದೆ. ಕಚೇರಿಯನ್ನು ಕೂಡ ಓಪನ್ ಮಾಡಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಕೂಡ ಇಲ್ಲೇ ಬರ್ತದೆ. ಇಲ್ಲಿಂದ ಯಾರು ಹೋಗಬೇಕಾಗಿಲ್ಲ. ಹಣವನ್ನು ಕೂಡ ವ್ಯವಸ್ಥಿತವಾಗಿ ಅವರವ್ರ ಅಕೌಂಟ್ಗೆ ಕೊಡ್ತಾ ಇದ್ದೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಮೆಟ್ರೋ ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಒಂದು ಮನವಿಯನ್ನು ಮಾಡಿದೆ. ನಾವು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡುವ ಮಧ್ಯದಲ್ಲಿ ಒಂದು ಸರ್ಕ್ಯುಲರ್ ರೈಲನ್ನು ತರಬೇಕು ಅಂತ ತೀರ್ಮಾನ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ ಮೇಲೆ 4 ತಿಂಗಳಲ್ಲಿ ಒಂದು ಸರ್ಕ್ಯುಲರ್ ರೈಲ್ಗೆ ಈಗಾಗಲೇ ಸರ್ವೆ ಮಾಡಿ 287 ಕಿಲೋಮೀಟ್ರು 1,75,000 ಕೋಟಿ ರೂಪಾಯಿಗಳನ್ನು ಇದು ಮಾಡಿ ಸುಮಾರು ಬೆಂಗಳೂರಿನ ಮುತ್ಯದಲ್ಲಿ ನಿಮ್ಮ ದಾಬಸ್ಪೇಟೆ ಹತ್ರಕ್ಕೆ ಬಂದುಬಿಡ್ತದೆ. ಇನ್ನು ಮೇಲೆ ಬೆಂಗಳೂರಿಗೆ ಹೋಗಬೇಕಾದ್ರೆ ಏನು ವಾಹನಗಳ ಸಂದಣಿ ಇದೆ, ಆ ಟ್ರಕ್ಗಳಿವೆ, ಆ ಟ್ರಕ್ಗಳನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲೂ ಡಂಪಿಂಗ್ ಯಾರ್ಡ್ಗಳನ್ನು ಮಾಡಿ ಬೆಂಗಳೂರಿಗೆ ಬೇರೆ ಬೇರೆ ರೂಪದಲ್ಲಿ ಸಾಮಗ್ರಿಗಳನ್ನು ಸಾಗಣೆ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ಆಗಿದೆ. ಈಗಾಗಲೇ ಸಬರ್ಬನ್ ರೈಲ್ಗೆ ಒಂದು ದಾರಿ ಬಂದಿದ್ದೀವಿ. ಇದಕ್ಕಿಂತ ಮಿಗಿಲಾಗಿ ಒಂದು ಮೆಮೋವನ್ನು ಟ್ರಯಲ್ ಬೇಸಿಕ್ಸ್ ಆಗಿ ನಾನು ಮಂತ್ರಿ ಆದಮೇಲೆ ತುಮಕೂರಿನಿಂದ ಬೆಂಗಳೂರಿಗೆ ಬಿಟ್ವಿ. 20 ರೂಪಾಯಿ ಕೊಟ್ಟರೆ ತುಮಕೂರಿನಲ್ಲಿ ಹತ್ತಾರೆ, ಬೆಂಗಳೂರಿನಲ್ಲಿ ಇಳಿತಾರೆ. ಇದನ್ನು ಯಾಕೆ ಮಾಡಬಾರ್ದು ಅಂತ ಮೈಸೂರಿಗೂ ಮಾಡಿದ್ವಿ ವಿಸ್ತರಣೆ. ಇವಾಗ ನಮಗೆ ಡಿಮ್ಯಾಂಡ್ ಬಂದಿದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಇನ್ನೂ ಒಂದಷ್ಟು ಬೇಕು ಅಂತ ಅದಕ್ಕೆ ನಾವೇನು ಮಾಡಿದ್ದೀವಿ, ಇವಾಗ ಬೆಂಗಳೂರು, ತುಮಕೂರು, ಹಾಸನ, ಮೈಸೂರು ಈ ರೀತಿಯಾಗಿ ಒಂದು ನಮೋ ಭಾರತ್ ರ್ಯಾಪಿಡ್ ರೈಲನ್ನು ಬಿಡಬೇಕು ಅನ್ನೋ ಚಿಂತನೆಯನ್ನು ಮಾಡಿದ್ದೇವೆ. ನನಗನ್ನಿಸದೆ ಇದು ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ನಾವು ಚಿಂತನೆಯನ್ನು ಮಾಡ್ತೀವಿ. ಪ್ರಮುಖವಾದ ಪಟ್ಟಣಗಳನ್ನು ಸಂಪರ್ಕ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ನೀವು ಬಸ್ಗಳಲ್ಲಿ ಓಡಾಡೋದಕ್ಕಿಂತ ರೈಲಲ್ಲಿ ಓಡಾಡೋದ್ರಿಂದ ಎಷ್ಟು ಸೇಫ್ಟಿ ಆಗ್ತದೆ ಅನ್ನೋದು ದೊಡ್ಡದಕ್ಕಿಂತ ದರನೂ ಕೂಡ ಕಡಿಮೆ ಇರ್ತದೆ, ಸುರಕ್ಷತೆ ಇರ್ತದೆ ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ನಮ್ಮ DRM ಅವರು ಇಲ್ಲಿ ಬಂದಿದ್ದಾರೆ, ಬೆಂಗಳೂರಿನ DRM ಅವರು.